ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ವಾರದ ಮೊದಲನೇ ದಿನ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರು ತಿಳಿಸ್ಕೊಡ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಗುರುಜನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜನ ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರನ್ನ ನೀವು ನೇರವಾಗಿ ಅವರ ಆಶ್ರಮದಲ್ಲಿಯೇ ಭೇಟಿಯಾಗಬೇಕು ಅಂತಂದರೆ ಅದಕ್ಕಿರೋವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗುರುಜನ ಭೇಟಿಯಾಗಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆಗಳು 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗ್ಬೋದು. ಭೇಟಿಯಾಗುವಂತಹ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಅವರನ್ನು ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9980520171 9980520171. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ವಾರದ ಮೊದಲನೇ ದಿನ ಶುಭ
कर्तव्यम् सङ्कटे कष्टनाशनम् शुचिर्भूत्वा पठेत् स्तोत्रम् सर्वसिद्धिप्रदायकम् मृत्युञ्जय महादेव त्राहि मां शरणागतम् जन्म मृत्यो जरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः प्रणतक्लेशनाशाय योगिनां पतये नमः प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमीडे ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವಾನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇವಸ್ತು ಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಾಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಜಾತವೇದಸೇ ಸನುವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಃ ಪರ್ಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಪದ್ಮಾನನೆ ಪದ್ಭೋಯ್ ಪದ್ಭಪತ್ರೇ ಪದ್ಭಪ್ರಿಯೇ ಪದ್ಭದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಶ್ರೀಮತೆ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಓಂ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ಓಂ ಬ್ರಾಹ್ಮ್ಯೇ ನಮಃ ಓಂ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ಓಂ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ಓಂ ಗೌರೀರ್ಮಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುವಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಓಂ ಶ್ರೀಂ ಸರ್ವಮಂಗಳೇ ನಮಃ. ದೇವಿನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ವಾರದ ಮೊದಲನೇ ದಿನ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕವನ್ನು ತಮ್ಮ ತಮ್ಮ ಜವಾಬ್ದಾರಿತವಾದಂತಹ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದೇ. ಹಾಗೆ ಬಿಸಿಲಿನ ತಾಪಮಾನವೂ ಸಹಿತ ಸಾಕಷ್ಟಿದೆ. ಆರೋಗ್ಯದ ಬಗ್ಗೆಯೂ ಸಹಿತ ಕಾಳಜಿ ವಹಿಸ್ಕೊಳ್ಬೇಕಾಗಿದೆ. ಆರೋಗ್ಯದಲ್ಲಿ ಯಾರೊಬ್ಬರಿಗೆ ಸಣ್ಣ ಪುಟ್ಟ ಅಸಮಾಧಾನ ಆದರೂ ತಿರುಗಿ ತೊಂದರೆಗಳೇ ಪ್ರಾರಂಭ. ಯಾಕೆಂದರೆ ಅಲ್ಲೊಂದು ಇಲ್ಲೊಂದು ಧ್ವನಿ. ಈಗಾಗಲೇ ಪುನಃ ಎಲ್ಲೋ ಒಂದು ಕಡೆ
ಮತ್ತಷ್ಟು ಸಮಸ್ಯೆಗೀಡಾಗುತ್ತೇನೋ ಎಂಬಂಥ ರೀತಿ ಭಯಭೀತಿ ಪಡಿಸ್ತಕ್ಕಂಥವರು ಒಂದಷ್ಟು ಜನ ಹೇಳುವಂಥ ರೀತಿ ಇದೆ. ಯಾರು ಏನು ಹೇಳಿದ್ರು ನಮ್ಮ ಎಚ್ಚರಿಕೆ ನಮಗೆ ಬೇಕಾಗಿದೆ. ಈ ಹಿಂದೆ ನಮಗೆ ಎಚ್ಚರಿಸತಕ್ಕಂತಹ ರೀತಿ ಇದೆಯಲ್ಲ, ಅದು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಬೇಕಾದಂಥ ರೀತಿಯಲ್ಲಿದೆ. ಕಂಡು ಕಾಣದಂಥ ರೀತಿ ಬಿರುಗಾಳಿ ಥರ ಬಂದು ಹೋಗಿ ಒಂದಷ್ಟು ಜನಗಳನ್ನು ಆಹುತಿ ತೆಗೆದುಕೊಂಡಂತಹ ಕಾಯಿಲೆಗಳನ್ನು ನಾವೆಲ್ಲರೂ ಸಹಿತ ಗಮನಿಸಿದ್ದೀವಿ. ಆದರೆ ಬಿಸಿಲಿನ ತಾಪಮಾನ ಸಾಕಷ್ಟು ಆದ್ದರಿಂದ ಒಂದಷ್ಟು ವ್ಯತ್ಯಾಸಗಳಾಗೋದು ಸಹಜವೇ. ಆದರೆ ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಬಗ್ಗೆ ಆಗಲಿ ಒಂದಷ್ಟು ಜವಾಬ್ದಾರಿ ಇಟ್ಕೊಳ್ಬೇಕಾದ್ದು ಇವತ್ತು ಬಹಳ ದೊಡ್ಡ ಕೆಲಸ ಆಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಳ್ಬೇಕು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇನ್ನು ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ರೀತಿ ಇರಬೇಕು. ಹಾಗೆ ಪ್ರತಿಯೊಬ್ಬರೂ ನ್ಯಾಯಬದ್ಧವಾದಂತಹ ರೀತಿಯಲ್ಲಿ ಒಂದು ಬದುಕನ್ನು ಬದುಕಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ ಇರುತ್ತೆ ನಿಜ. ಆದರೆ ಮಾಡುವ ಕಾಯಕವನ್ನು ತಮ್ಮ ಮನಸ್ಸನ್ನು ಗೆಲ್ಲುವಂಥ ರೀತಿ ಇರಬೇಕು. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ಮನಸ್ಸಿಗೆ ವಿರುದ್ಧವಾಗಿ ನಡೆಸುವಂತಹ ಕೆಲಸ ಅದು ಸಮಂಜಸವಾದ್ದಲ್ಲ, ಸರಿಯೂ ಅಲ್ಲ. ಅದನ್ನು ಕೆಲವೊಮ್ಮೆ ಮಾತ್ರ ಅದರ ಬಗ್ಗೆ ನಾವು ಹೆಚ್ಚು ಕಾಳಜಿ ಇಟ್ಕೊಳ್ತೀವಿ. ಕೆಲವು ಸರ್ತಿ ಬೇಡವಾದ್ದನ್ನೇ ಸ್ವಾಗತಿಸ್ತಾ ಮುಂದೆ ನಡೀತೀವಿ. ಅದರಿಂದ ಹಾಕುವ ಹೆಜ್ಜೆನಲ್ಲಿ ಇಂಥವೆಲ್ಲ ವ್ಯತ್ಯಾಸಗಳು ಬಾರದಂಥ ರೀತಿಯಲ್ಲಿ ಗಮನಿಸಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಇನ್ನು ನಿನ್ನೆಯ ಸಂಚಿಕೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳ ಹಿಂದಿನಿಂದಲೂ ಈ ಒಂದು ವಿದ್ವತ್ತನ್ನು ಹಾಗೆ ಅದನ್ನು ಗೌಪ್ಯತೆ ಕಾಪಾಡಿಕೊಂಡು ಬಂದಂತಹದ್ದು. ನಿನ್ನೆ ಶ್ರೀನಿವಾಸ್ ಶರ್ಮಾರವರಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮನೋಗತ ಎಂಬತಕ್ಕಂಥ ಪ್ರಶ್ನ ಅದರ ಸಂಬಂಧಪಟ್ಟಂಥ ರೀತಿಯಲ್ಲಿ ಮನೋಗತ ಪ್ರಶ್ನಾತಂತ್ರ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ವನಸಿರಿಯನ್ನು ಪರಿಚಯ ಮಾಡಿ ಆ ವನಸಿರಿಯಿಂದ ಮನುಷ್ಯನ ಬದುಕಿಗೆ ಒಂದು ಬೆಳಕನ್ನು ಕಾಣಬಹುದು ಎಂಬತಕ್ಕಂಥ ಚಿಂತನೆ ಶ್ರೀನಿವಾಸ್ ಶರ್ಮಾರವ್ರದ್ದು. ಹಾಗಾಗಿ ಆ ಚಿಂತನೆ ಈಗಾಗಲೇ ಜಗಜ್ಜಾಹೀರಾತಾಯಿತು. ನಿನ್ನೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು, ದ್ವಂದ್ವತೆಗಳನ್ನು ಅಥವಾ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ನೀವು ಕಾಗದ ಆದರೂ ಬರೀಬಹುದು ಅಥವಾ ಫೋನ್ ಆದರೂ ಮಾಡ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಕೂತು ಈ ಒಂದು ಪ್ರಶ್ನೆಯನ್ನು ನೋಡುವಾಗ ಪ್ರಶ್ನೆ ಯಾರದೇ ಆಗಿರಲಿ, ಯಾರ ವಿಚಾರವಾಗಾದರೂ ಕಾಗದ ಓದುವಂಥದ್ದಾಗಲಿ ಅಥವಾ ಯಾರೊಬ್ಬರು ನೇರವಾಗಿ ಮಾತಾಡುವಂತಹ ಕಾಲ ಅವರ ಸಮಸ್ಯೆಗಳು ಏನೇ ಇರಲಿ, ಆದರೆ ಈ ಪ್ರಶ್ನೆಯನ್ನು ನೋಡುವಾಗ ಎಲ್ಲರಿಗೂ ಅನ್ವಯಿಸುವಂತಹ ಒಂದು ವಿಶೇಷವಾದಂತಹ ಒಂದು ಧರ್ಮ ಸೂಕ್ಷ್ಮತೆ ಇದೆ. ಎಲ್ಲರಿಗೂ ಅನ್ವಯಿಸುವಂಥದ್ದು. ಯಾರೊಬ್ಬರಾದರೂ ಸರಿ ಈ ಪ್ರಶ್ನೆ ಪ್ರಾರಂಭದಲ್ಲಿ ನೀವೊಂದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಈ ಪ್ರಶ್ನೆ ನಿಮಗಾಗಿಯೇ ನಡೀತಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗೆ ಇದು ಉತ್ತರ ಕೊಡುತ್ತೆ ಎಂಬತಕ್ಕಂಥ ಚಿಂತನೆ ತಾವು ಮಾಡಿ, ಆಗ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಟುಕೊಂಡ್ರೆ ಇಲ್ಲಿ ಏನು ಕಣ್ಣಿಗೆ ಕಟ್ಟುವಂತಹ ರೀತಿ ಪ್ರತ್ಯಕ್ಷವಾಗಿ ಕಾಣುತ್ತೆ, ಅಲ್ಲೇ ನೀವು ತಿಳ್ಕೊಳ್ಬಹುದು ಇದರ ಲಾಭ ನಷ್ಟ ಎಂತಹದ್ದು ಅಂತ. ಅಂತಹ ಒಂದು ಮಾತಾಡುವಂತಹ ವನಸಿರಿ ಅಂದರೆ ಅದು ತಪ್ಪಾಗಲಾರದು. ಆದರೆ ಇದರ ಸಿದ್ಧಿ, ಇದರ ಅನುಕೂಲ, ಇದರ ಒಂದು ವಿಶೇಷತೆ, ಅದರ ಮಂತ್ರ ತಂತ್ರ ಯಂತ್ರಗಳು, ಜೊತೆಗೆ ಅದರದೇ ಆದಂತಹ ಒಂದಷ್ಟು ಅನುಷ್ಠಾನ, ಆ ಅನುಷ್ಠಾನಗಳನ್ನು ಮಾಡಿ ಕೆಲಸಕ್ಕೆ ಕೂತ್ಕೊಳ್ಳೋದೇ ಬಹಳ ಕಷ್ಟ. ಅದಕ್ಕಾಗಿಯೇ ಇದನ್ನು ಇಲ್ಲಿವರೆಗೂ ಗೌಪ್ಯತೆ ಕಾಪಾಡಿದ್ದಂಥದ್ದು. ಆದರೆ ಏನಾದರೂ ಒಂದು ಹೊಸತನ ಬೇಕಲ್ಲ, ಬೇಕು. ಆ ಹೊಸತನದಲ್ಲಿ ನಮ್ಮ ಪೂರ್ವಜರು ಮಾಡಿಟ್ಟಿರ್ತಕ್ಕಂತಹ ಅರ್ಥಗರ್ಭಿತವಾದಂಥ ವಿಚಾರಗಳೇ ನಿಮ್ಮ ಮುಂದಿರಬೇಕು. ಹೊಸದು ಬೇಕು ಅಂದರೆ ಬೋಲ್ಟ್ ನೆಟ್ಟು ಹಾಕಿ ಅಥವಾ ಇನ್ಯಾವುದೋ ಒಂದು ಡಿಸೈನ್ ಮಾಡಿ ಅಥವಾ ಇನ್ಯಾವುದೋ ಒಂದು ಡ್ರಾಯಿಂಗ್ ಮಾಡಿ ಅದನ್ನು ಹೀಗೆ ಮಾಡಿ ಇದನ್ನು ತಂದು ನಿಮ್ಮ ಮುಂದೆ ಇಡುವಂಥದ್ದಲ್ಲ. ಪೂರ್ವಜರು, ಹಿಂದಿನ ಮಹರ್ಷಿಗಳು, ಹಿಂದಿನ ಗುರುಗಳು, ಹಿಂದಿನವರು ಅದನ್ನು ಅಭ್ಯಾಸಕ್ಕೆ ತಂದು ಅದರಿಂದ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೋಡಿ ಗ್ರಂಥಗಳಲ್ಲಿ ಅದರ ಬಗ್ಗೆ ಬರೆದಿಟ್ಟಿದ್ರೆ ಅದನ್ನು ಆಧಾರವಾಗಿ ತೆಗೆದುಕೊಂಬಂದು ಇವತ್ತು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಅಷ್ಟೇ ಇದೆ. ಅಥವಾ ಈಗ ಸೃಷ್ಟಿಪಡಿಸಿರ್ತಕ್ಕಂಥದ್ದಲ್ಲ, ಅಥವಾ ಈಗ ನಿನ್ನೆ ಮೊನ್ನೆ ಇದನ್ನು ಹುಟ್ಟು ಹಾಕಿರ್ತಕ್ಕಂಥದ್ದಲ್ಲ. ಅದರಿಂದ ಯಾವುದೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಈ 64 ಕಲೆಗಳು, 64 ವಿದ್ಯೆ, ವಿದ್ವತ್ ಅಂತ ಹೇಳ್ತಾರಲ್ಲ, ಅಂತಹ ವಿದ್ವತ್ಗಳಲ್ಲೇ ಬರ್ತಕ್ಕಂಥದ್ದು ಇದೊಂದು ವಿದ್ಯೆ. ಈ ವಿದ್ಯೆಯಿಂದ ಸಮಾಜಕ್ಕೆ ಒಳಿತಾಗಬೇಕು. ಎಲ್ಲರೂ ಸಹಿತ ಫೋನ್ ಮಾಡಿದಾಗ ಫೋನ್ ಕರೆ ಸಿಗೋದಿಲ್ಲ. ಎಲ್ಲರೂ ಕಾಗದವನ್ನು ಬರೆದರೆ ನಿಮ್ಮ ಕಾಗದ ನಮ್ಮ ಕೈ ಸೇರಿ ನಾವು ಆ ಕಾಗದವನ್ನು ಓದಿ ನಿಮಗೆ ಉತ್ತರ ಕೊಡುವಂಥ ಕಾಲಕ್ಕೆ ಕೆಲವೊಮ್ಮೆ ತಾವು ನೋಡೋಕ್ಕಾಗುತ್ತೆ, ಕೆಲವೊಮ್ಮೆ ನೋಡಲಿಕ್ಕಾಗೋದಿಲ್ಲ. ಆದರೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗಲೇ ನಿಮಗೊಂದು ಸಮಸ್ಯೆಗೆ ಪರಿಹಾರ ಆದರೆ ನಿಮ್ಮ ಧ್ವನಿ ನಮಗೆ ಆಲಿಸದಿರೇ ಇರಬಹುದು, ಆದರೆ ಕಟ್ಟುವಂತಹ ರೀತಿ ಈ ಪಿಕ್ಚರ್ ಇದೆಯಲ್ಲ, ನಿಮ್ಮ ಎದುರುಗಡೆ ನಡೆಯುವಂತಹ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ನಿಮ್ಮ ಧ್ವನಿ ನಮಗೆ ಆಲಿಸದಿರೇ ಇದ್ದರು ನೀವು ಆ ಒಂದು ನಡೆಯುವಂತಹ ಅನುಷ್ಠಾನ ಯಾವಾಗ ಆ ಪ್ರಶ್ನೆಗೆ ಅಂತ ಶುರು ಮಾಡ್ತಾರೆ, ಆ ಪ್ರಶ್ನೆ ಶುರುವಾಡುವಾಗ ನೀವು ನಿಮ್ಮ ತದೇಕಚಿತದಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ತಾವೇ ತಮ್ಮ ಸ್ವಹಸ್ತದಿಂದ ಈ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಧ್ವನಿಯನ್ನು ನಾವು ಆಲಿಸ್ತಾ ಇದ್ದೀವಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಈ ಪ್ರಶ್ನೆಯನ್ನು ನೀವು ನೋಡಿದ್ದೇ ಆದರೆ,
ಈ ಪ್ರಶ್ನೆ ಸರಿಯೋ ತಪ್ಪೋ, ಇವತ್ತಿಂಥದ್ದೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇಂತಹದ್ದೊಂದು ತಂತ್ರಸಾರ ಮಾಡ್ತಿದ್ದೀವಿ, ಇಂಥದ್ದೊಂದು ಪ್ರಯೋಗಕ್ಕೆ ಕೈ ಹಾಕಬೇಕಾಗಿದೆ, ಈ ಭೂಮಿ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ, ಇದು ನನ್ನ ಕೆಲಸ ಆಗುತ್ತಾ ಇಲ್ವಾ, ಈ SR ನೋ ಆಗುತ್ತಾ ಇಲ್ವಾ, ಅದು ದೃಢವಾದಂಥ ರೀತಿ. ಇದು ಯಾರಿಗಾದರೂ ಉತ್ತರ ಕೊಡಲಿ. ಇವರು ಪ್ರಶ್ನೆ ಕೂತ್ಕೊಂಡಾಗ ಯಾರ ಬಗ್ಗೆನಾದರೂ ಪ್ರಶ್ನೆ ತಗೊಳ್ಳಿ, ನಿಮಗದು ಬೇಡವಾದ ವಿಚಾರ. ಆದರೆ ನಿಮ್ಮ ಮಾತುಗೂ ಸಹಿತ ಉತ್ತರ ಕೊಡುವಂತಹ ವಿಶೇಷವಾದಂತಹ ಶಕ್ತಿ. ಯಾಕೆಂದರೆ ಇದು ವನಸಿರಿ, ಇದು ಯಾರೊಬ್ಬರು ಮಾಡಿರೋಂಥದ್ದಲ್ಲ. ಈ ವನಸಿರಿಯಲ್ಲಿರ್ತಕ್ಕಂಥ ಶಕ್ತಿ ಅಂಥದ್ದು, ಅದರ ತಳಭಾಗದಲ್ಲಿರ್ತಕ್ಕಂಥ ಬೇರಂಥದ್ದು, ಇದರ ತಲೆಗೆ ಬರುವಂತಹ ಯಂತ್ರ ಆ ಥರದ್ದು. ಇದಕ್ಕೆ ಸಂಬಂಧಪಡ್ತಕ್ಕಂತಹ ಬೀಜಾಕ್ಷರಿ ಅದು. ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸ್ತಾ ಪ್ರಶ್ನೆಯನ್ನು ನೋಡುವಾಗ ನೆಪ ಮಾತ್ರಕ್ಕೆ ಒಬ್ಬರ ಪ್ರಶ್ನೆ ನಮ್ಮ ಕೈಲಿರುತ್ತಷ್ಟೇ. ಆದರೆ ಸಾರ್ವತ್ರಿಕವಾಗಿ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು, ಎಲ್ಲರ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಯನ್ನು, ಎಲ್ಲರ ಮನಸ್ಸಲ್ಲಿ ಬರುವಂತಹ ಆ ಕ್ಷಣದ ಚಿಂತನೆಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡುವಂಥ ಕಾಯಕಲ್ಪವನ್ನು ಈ ಒಂದು ವಿಶೇಷವಾದ ವನಸಿರಿ ನಡೆಸ್ತಾ ಇದೆ. ಇದು ಹಿಂದಿನ ಕಾಲದಿಂದಲೂ ಇದ್ದಂಥದ್ದೇ, ಈಗಲೂ ಇರುವಂತಹದ್ದೇ. ಆದರೆ ಇದು ಸ್ವಲ್ಪ ಕಷ್ಟ ಜಾಸ್ತಿ. ಯಾಕೆಂದರೆ ಈ ಪ್ರಶ್ನೆ ನೋಡುವಾಗ ಆ ನೋಡುವ ದಿವಸ ಪ್ರಶ್ನೆ ನೋಡ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ಕೆಲವು ನಿಬಂಧನೆಗಳಿದೆ, ಆ ನಿಬಂಧನೆಗೆ ಒಳಗಾಗಿರಬೇಕು. ಸುಮ್ಮನೆ ಅದನ್ನು ತಗೊಂಬಂದು ಕೂಡಿಸ್ಲಿಕ್ಕೆ ಆಗೋದಿಲ್ಲ, ಆ ಪ್ರಶ್ನೆ ನೋಡಲಿಕ್ಕೆ ಆಗೋದಿಲ್ಲ. ಇದು ಬಹಳ ಕಷ್ಟನೇ. ಇದು ಒಂದು ದಿವಸ 2 ದಿವಸಕ್ಕೆ ನಾವು ಅರಗಿಸ್ಕೊಳ್ಳೋದು ಬಹಳ ಕಷ್ಟವೇ. ಆದರೆ ಇಂತಹ ಕಷ್ಟಕರವಾಗಿರ್ತಕ್ಕಂತಹ ಈ ಪ್ರಶ್ನೆಯನ್ನು ಸಮಾಜಕ್ಕೆ ತಿಳಿಸಬೇಕು, ಇದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು ಎಂಬತಕ್ಕಂಥ ಚಿಂತನೆ ಅವರು ಬಲವಾಗಿ ತಗೊಂಡಿದ್ದರಿಂದ ಇದು ಶ್ರೀನಿವಾಸ್ ಶರ್ಮಾರವರಿಂದ ನಡೀತಾ ಇದೆ ಅಷ್ಟೇ. ಯಾಕೆಂದರೆ ಎಲ್ಲ ಕಾಲದಲ್ಲೂ ಈ ಪ್ರಶ್ನೆ ಮುಂದಿಟ್ಕೊಳ್ಳೋದು, ಯಾಕೆಂದರೆ ಅದರ ಅನುಷ್ಠಾನ ಬೇಕು, ಅದರದೇ ಆದಂತಹ ಯಂತ್ರ ಇರಬೇಕು, ಅದರದೇ ಆದಂತಹ ಪುಷ್ಪಗಳಿರಬೇಕು. ಆ ದಿನಕ್ಕೆ ಆ ತಿಥಿವಾರ ನಕ್ಷತ್ರಕ್ಕೆ ಸಂಬಂಧಪಟ್ಟತಕ್ಕಂಥ ಪುಷ್ಪಗಳು, ಅದಕ್ಕೆ ಸಂಬಂಧಪಡ್ತಕ್ಕಂಥ ಕಳಶ ಜಲ, ಅದಕ್ಕೆ ಸಂಬಂಧಪಡ್ತಕ್ಕಂತಹ ಯಂತ್ರವನ್ನೇ ಬರಿಬೇಕು. ಆಗಷ್ಟೇ ಅದು ಸೂಕ್ತವಾದಂತಹ ಉತ್ತರವನ್ನು ದಯಪಾಲಿಸ್ತಕ್ಕಂಥದ್ದು. ಇದು ಒಬ್ಬಿಬ್ಬರ ಮನುಷ್ಯರಲ್ಲ, ಒಂದು ಏಕಕಾಲದಲ್ಲಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ಸಾರ್ವತ್ರಿಕವಾಗಿರ್ತಕ್ಕಂಥ ಸರ್ವತೋಭದ್ರ ಮಹಾಯಂತ್ರದಲ್ಲಿ ನಡೀತಕ್ಕಂಥ ಈ ವಿಶೇಷವಾದಂಥ ತಂತ್ರ ರಹಸ್ಯ ಇದು ಶ್ರೀನಿವಾಸ್ ಶರ್ಮಾರವರಿಂದ ನಡೀತಾ ಇದೆ. ಇದನ್ನು ತಾವೆಲ್ಲರೂ ಸ್ವಾಗತಿಸಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ಇದೆಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ವಾರಕ್ಕೊಂದು ದಿವಸ ಭಾನುವಾರ ಮಾತ್ರ. ಯಾಕೆಂದರೆ ನಾನು ಮುಂಚಿತವಾಗಲೇ ಹೇಳಿದ್ದೇನೆ, ಯಾವಾಗಂದರೆ ಅವಾಗ ಮಾಡಲಿಕ್ಕಾಗೋದಿಲ್ಲ, ಯಾವಾಗಂದರೆ ಈ ಪ್ರಶ್ನೆ ತೆಗೆದುಕೊಳ್ಳಿಕ್ಕಾಗಲ್ಲ. ಇದಕ್ಕೆ ಇದರದೇ ಆದಂತಹ ತಿಥಿವಾರ ನಕ್ಷತ್ರ ಇದ್ದಾಗ ಅಂತಹ ಯೋಗ ಫಲದಲ್ಲಿ ಮಾತ್ರ ಇದನ್ನು ಚಿತ್ರೀಕರಿಸಬೇಕಾಗತ್ತೆ ಅಥವಾ ಇದನ್ನು ನೋಡಬೇಕಾಗತ್ತೆ. ಅದನ್ನು ನೋಡುವಂಥ ಕಾಲ ಹಾಗೇ ಇರಬೇಕಾಗತ್ತೆ. ಅದಕ್ಕೆ ಭಾನುವಾರದ ಆ ವಿಶೇಷವಾದಂಥ ದಿನ ಆ ತಿಥಿವಾರ ನಕ್ಷತ್ರಗಳಿಗೆ ತಿಳಿದು ಅದಕ್ಕೆ ಸಂಬಂಧಪಡ್ತಕ್ಕಂಥ ವ್ಯವಸ್ಥೆ ಮಾಡಿ ನಿಮ್ಮ ಮುಂದೆ ತರುವ ಪ್ರಯತ್ನ ಈ ಒಂದು ವಿಶೇಷವಾದಂಥ ತಂತ್ರಸಾರ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರುವಂಥ ಸಮಯ. ಆದರೆ ಸ್ವಾಗತ ಕೋರೋಕ್ಕೂ ಮುನ್ನ ಒಂದು ವಿಶೇಷತೆ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ಇವತ್ತು ಶ್ರೀನಿವಾಸ್ ಶರ್ಮಾ ಅವರ ಹುಟ್ಟುಹಬ್ಬ. ಹಾಗಾಗಿ ಜೀ ಕನ್ನಡ ವಾಹಿನಿಯ ಪರವಾಗಿ ಮತ್ತು ನಮ್ಮ ಮಹರ್ಷಿವಾಣಿ ತಂಡದ ಪರವಾಗಿ ಶ್ರೀನಿವಾಸ್ ಶರ್ಮಾ ಅವರಿಗೆ ಹುಟ್ಟುಹಬ್ಬದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳಮ್ಮ. ನಮಸ್ತೆ. ನಾನು ದೂರ ಆಗ್ತೀನಿ ಗುರುಜಿ, ಅದಕ್ಕೆ ನೀವೇ ಇದು ನೋಡ್ತಾ ಇದ್ದೀನಿ. ಕಾಲಕ್ಕೂ ಹೇಗೆಲ್ಲ ಋತುಚಕ್ರಗಳು ಬದಲಾಗುತ್ತೋ ಹಾಗೆ ಒಂದೊಂದು ಗಿಡ ಬೆಳಿಬೇಕು, ಮತ್ತೊಂದು ಗಿಡ
ಅದರ ನೆರಳಾಗಿ ನಿಂತ್ಕೊಳ್ಬೇಕು. ಹೌದು. ನೆರಳಾಗಿ ನಿಂತಂತಹದ್ದು ತಳಗೆ ಮತ್ತೊಂದು ಸಸಿಯನ್ನು ಬೆಳೆಸಿ ಸಸಿಯನ್ನು ಸಹಿತ ಬೃಹತ್ ಮಟ್ಟದ ವೃಕ್ಷವನ್ನಾಗಿ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ಈ ನಿಮ್ಮ ಮಹರ್ಷಿಗಳನ್ನು ಆನಂದ್ ಗುರೂಜಿಯವರನ್ನು ಇವತ್ತು ರಾಜ್ಯದಾದ್ಯಂತ ಪ್ರತಿಯೊಬ್ಬರ ಮನೆಗೂ ಸಹಿತ ಮನೆಮಗನಾಗಿ, ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಅಣ್ಣ ತಮ್ಮಂದರು ಅಂತ ಗುರುಗಳಂತಲೋ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಅಪಾರವಾದಂಥ ರೀತಿ ಕೊಟ್ಟಿದ್ದೀರಿ. ಅದೇ ನಿಟ್ಟಿನಲ್ಲಿ 1 ವರ್ಷ ಮೊನ್ನೆಗಂತೂ ಆಯಿತು. ಅದಾದ ನಂತರ ಈ ಜನ್ಮದಿನದ ಈ ಸಂಭ್ರಮ, ಹುಟ್ಟುಹಬ್ಬದ ಈ ಶುಭ ಸಂದರ್ಭ ಶ್ರೀನಿವಾಸ್ ಶ್ರೀನಿವಾಸ್ಗೆ ಇವತ್ತು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಸತಿ ಹುಟ್ಟುಹಬ್ಬಕ್ಕಾಗಲಿ ವಿಶೇಷತೆಗಾಗಲಿ ನನಗೆ ಪುಷ್ಪಗುಚ್ಛ ನೀನು ಕೊಡ್ತಿದ್ದೆ. ಇವತ್ತು ನಾನು ಇದನ್ನು ಈ ಕಡೆ ರವಾನಿಸ್ತಾ ಇದ್ದೆ. ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ನನ್ನ ಜೀ ಕನ್ನಡದ ವತಿಯಿಂದ ಮನೋಗತ ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ತಂತ್ರ ವಿದ್ಯಾ ರಹಸ್ಯವನ್ನು ಹೊತ್ತು ತಂದಿರತಕ್ಕಂತಹ ಶ್ರೀನಿವಾಸ್ ಶರ್ಮನಿಗೆ ಇನ್ನಷ್ಟು ಕಾಲ ಆತ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ, ಗುರು ಹಿರಿಯರ ಆಶೀರ್ವಾದದೊಂದಿಗೆ, ತಂದೆ ತಾಯಿ ಆಶೀರ್ವಾದ, ಅಜ್ಜಿ ತಾತನ ಆಶೀರ್ವಾದ ಪ್ರತಿದಿನ ಅಪೇಕ್ಷೆ ಪಡಿತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ತಂದೆ ತಾಯಿ ಆಶೀರ್ವಾದ ಸದಾಕಾಲ ಶ್ರೀನಿವಾಸನ್ ಇರಲಿ ಅಂತ ನಾನು ಮತ್ತೊಮ್ಮೆ ನನ್ನ ತಂದೆ ತಾಯಿನ ನಾನು ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಪುಷ್ಪಗುಚ್ಛ ಆತನ ಜೀವನದ ಹಾಕುವ ಮೊದಲನೇ ಮೆಟ್ಟಿಲಿನ ಹೆಜ್ಜೆಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಡುವಂಥದ್ದಾಗಲಿ. ಈ ಹೊಸ ವರ್ಷ ಅಂದರೆ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರ ಜೀವನದ ಒಂದೊಂದು ಕ್ಷಣವೂ ಸಹಿತ ಅಮೂಲ್ಯವಾಗಿರಲಿ. ಇನ್ನೊಬ್ಬರ ನೋವನ್ನು ದೂರ ಮಾಡಿ ಎಲ್ಲರ ಮನಸ್ಸಲ್ಲೂ ನಿಲ್ಲುವಂಥದ್ದಾಗಲಿ. ಹುಟ್ಟುಹಬ್ಬ ಅಂತಕ್ಕಂಥದ್ದು ಹಬ್ಬದ ಆಚರಣೆ ನಿಜ. ಹಬ್ಬದ ಆಚರಣೆಯಲ್ಲೂ ಅದಕ್ಕೆ ಮತ್ತೊಂದು ವಿಶೇಷವಾದಂತಹ ಮೆರುಗು ಬರಬೇಕು. ಆ ಮೆರುಗು ಬರಬೇಕಾದ್ರೆ ಸಮಾಜಕ್ಕೆ ಒಳಿತಾಗುವಂತಹ, ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಯಾಗಿರಬೇಕು. ಆ ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಯಾಗಿ ಮುಂದುವರಿಲಿ ಅಂತ ನನ್ನ ಆಶೀರ್ವಾದ. ಒಳ್ಳೆಯದಾಗಲಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಒಳ್ಳೆಯದಾಗ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಅವರ ಆಶೀರ್ವಾದ ಬೇಕು. ಅವರ ಆಶೀರ್ವಾದದಿಂದಲೇ ಇವತ್ತು ಈ ಒಂದು ವಿದ್ವತ್ತು ನಮ್ಮ ತಾತ ಅವರು ಕೃಷ್ಣಾಜಿರವರು ಅವರು ಸಂಪಾದನೆ ಮಾಡಿದ ವಿದ್ಯೆಯನ್ನು ನಮ್ಮ ತಂದೆ ಮುಖಾಂತರ ನಾನು ತಗೊಂಡೆ. ಅದನ್ನೇ ಬಳುವಳಿಯಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಾರಹಸ್ಯದಿಂದ ಇಂತಹ ದೊಡ್ಡ ಆಸ್ಥಾನದಲ್ಲಿ ಇವತ್ತು ನೀನು ಕೂತ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸುವರ್ಣಾವಕಾಶ ಸಿಕ್ಕಂಗಾಯಿತು. ಹೌದು. ಆದರೆ ನಮ್ಮ ಬಾಲ್ಯದಲ್ಲಿ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ಸ್ವಲ್ಪ ಅದಕ್ಕೆ ನಾವು ಒಂದು ಕಟ್ಟು ಹಾಕಿ ಅದನ್ನು ಮೂಲೆಗಿಟ್ಟಿದ್ದರಿಂದ ಇವತ್ತು ನಿನಗೆ ಈ ಆಸ್ಥಾನ. ಎಲ್ಲರಂತೆ ಎಲ್ಲರ ಬದುಕು ಬೇಕು ಎಂಬತಕ್ಕಂಥದ್ದನ್ನು ನೀನು ಆಯ್ಕೆ ಮಾಡಿಕೊಂಡಿದ್ರೆ ಬಹುಶಃ ನಿನಗೆ ಈ ಒಂದು ಸುವರ್ಣಾವಕಾಶ, ಇಷ್ಟು ಜನಗಳ ಪ್ರೀತಿ ವಿಶ್ವಾಸ, ಇಷ್ಟು ಜನಗಳ ಮನಸ್ಸಲ್ಲಿ ಯಾರೊಬ್ಬರ ನೋವು ಅಂದರೆ ನೋವಿನ ಕಣ್ಣೀರನ್ನು ಒಡಿಸುವಂತಹ ಕಾಯಕವನ್ನು ಯಾರು ಮಾಡಿದ್ರೂ ಆ ಕ್ಷಣಕ್ಕೆ ಅವ್ರಿಗೆ ಸಿಗುವಂಥ ಭಾಗ್ಯ, ಆ ಸಿಗುವಂಥ ಯಶಸ್ಸು ಸಾಮಾನ್ಯವಾದ್ದಲ್ಲ. ಅಂತಹ ಒಂದು ಸುವರ್ಣಾವಕಾಶ ಇವತ್ತು ಜೀ ಕನ್ನಡ ನಿನಗೆ ಒದಗಿಸಿದೆ. ಹೌದು ಗುರುಗಳೇ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಕಂಡು ಕಾಣದ ಕೈಗಳು ಯಾರೇ ಇದ್ದರೂ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಪ್ರತಿ ಕ್ಷಣ ನಿನ್ನ ಚಿಂತನೆ ಮಾಡಬೇಕು. ಹೌದು ಗುರುಗಳೇ. ಒಳ್ಳೆಯದಾಗಲಿ. ನನ್ನ ಅಜ್ಜಿ ತಾತವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ, ಈ ಒಂದು ಸುಂದರವಾಗಿರ್ತಕ್ಕಂಥ ಬದುಕಿಗೆ ಮತ್ತಷ್ಟು ಮೆರುಗು ಅಂತಲೇ ಹೇಳ್ಬೋದು, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇಷ್ಟು ವರ್ಷ ನನ್ನನ್ನು ಸಾಕಿ ಸಲುಹಿಸ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತಪ್ಪು ಒಪ್ಪುಗಳನ್ನೆಲ್ಲ ತಿದ್ದುತ್ತಾ ಇರತಕ್ಕಂಥ ನನ್ನ ತಾಯಿಯಾಗಿರ್ತಕ್ಕಂಥ ನನ್ನ ಮಾತೃಶ್ರೀಯವರ ಪಾದರವಿಂದಗಳಿಗೂ ನಮನವನ್ನು ಮಾಡ್ತಾ, ಇನ್ನು ಈ ಒಂದು ಬದುಕಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾರಂಭವನ್ನು ಕೊಡ್ತಾ, ಅಂದರೆ ಒಂದು ಚಾಲ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ನನ್ನ ಒಳಗಡೆ ಇರತಕ್ಕಂಥ ಒಂದಷ್ಟು ಗುಪ್ತ ಶಕ್ತಿಗಳಿಗೆ ಆ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ, ಭಕ್ತಾದಿಗಳು ತಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳು ಎಲ್ಲವೂ ಕೂಡ ಸಿದ್ಧಿಯಾಗಲಿಕ್ಕೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಲಿಕ್ಕೆ, ಮನೋಗತ ಪ್ರಶ್ನಾತಂತ್ರ ಜಗಜ್ಜಾಹೀರಾತಾಗಲಿಕ್ಕೆ ಸಹಾಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಜೀ ಕನ್ನಡಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ. ಜೀ ಕನ್ನಡಕ್ಕೆ ನಾನು ಯಾವಾಗಲೂ ಕೂಡ ಆಭಾರಿ. ಜೀ ಕನ್ನಡದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರ್ಜಿಯವರಾಗಿರ್ಬೋದು, ಆಂಟೋನಿ ದಾಸ್ಜಿಯವರಾಗಿರ್ಬೋದು,
ಇವರಿಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರೂ ಕೂಡ, ಒಬ್ಬ ಕ್ಯಾಮ್ರಾ ಪರ್ಸನ್ನಿಂದ ಹಿಡ್ಕೊಂಡು ನಮ್ಮ ಪ್ರೊಡಕ್ಷನ್ ಟೀಮಿಂದ ಹಿಡ್ಕೊಂಡು ಅಲ್ಲಿ ಕಣ್ಣು ಕಾಣದ ಕೈಗಳು ಅಂತ ಈಗಾಗಲೇ ಗುರುಗಳವ್ರು ಹೇಳ್ತಾ ಇದ್ರು, ಒಳಗಡೆ PCR ನಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಆ ಒಂದು ಚಿತ್ರಣದ ಆ ಒಂದಷ್ಟು ವಿಶೇಷಗಳತೆಯನ್ನು ತೋರಿಸ್ತಕ್ಕಂಥದ್ದಾಗಲಿ, ಇನ್ನು ಕಾರ್ಯಕ್ರಮದ ರೂವಾರಿಗಳು ಪ್ರತಿಯೊಂದನ್ನು ಕೂಡ ಇಂತಿಲ್ಲ ಕೆಲಸಗಳು, ಇದೆಲ್ಲ ಹೀಗೆ, ಇದನ್ನು ಹೀಗೆ ತೊಗೊಂಡು ಬನ್ನಿ, ಇದನ್ನು ಹೀಗೆ ತೊಗೊಂಡು ಬರಬೇಕು ಅಂತ ಹೇಳೋ ಪ್ರತಿನಿತ್ಯವೂ ಕೂಡ ನಮಗೆ ಗೈಡ್ ಮಾಡ್ತಾ ಇರತಕ್ಕಂಥವ್ರಾಗಲಿ, ನಮ್ಮ ಮಂಜುಜಿಯವರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಿಂತು ವಿಗ್ರಹವನ್ನಾಗಿ ಮಾಡಬೇಕಾದ್ರೆ, ಆಡುವ ಹುಡುಗನ್ನ ಹೇಳ್ಕೊಂಬಂದು ಕೂಡಿಸ್ಬೇಕಾದ್ರೆ ಇದಕ್ಕೆ ನಂದಲ್ಲ ಕೈ, ಅವ್ರ ಬಾವಂದು. ಹೌದು, ಅಕ್ಕ ಬಾವನ್ನ ನಾವು ನೆನೆಸ್ಬೇಕು. ಹೌದು, ಅವರು ಹಿಂದೆ ನಿಂತು ಪ್ರತಿ ದಿವಸ ಟ್ಯೂನ್ ಮಾಡಿ ಮಾಡಿ, ಇಲ್ಲ ಇದು ಅಪ್ಪನ ಜವಾಬ್ದಾರಿ, ಈ ಕೆಲಸ ಮಾಡಬೇಕು, ಅಪ್ಪ ಹೇಗೆ ಬಂದರೂ ನೀನು ಹಾಗೆ ಬರಬೇಕು ಅಂತ ಹೇಳಿ ಅವರ ಒಂದು ಭಾವ ಬಹಳಷ್ಟು ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ನಮ್ಮ ಭಾವವ್ರನ್ನ ನಾನು ನೆನೆಸಲೇಬೇಕು. ಯಾಕೆಂದರೆ ಒಂದು ರೀತಿ ಹೇಳಬೇಕಂದ್ರೆ ಅಕ್ಕನಿಗೆ ಒಬ್ಬರು ಯಜಮಾನರು ಕೂಡ ಹಾಗೆ, ಮನೆಗೆ ಮಗನಾಗೂ ಕೂಡ ಹಾಗೆ, ನನಗೆ ನಮ್ಮ ಭಾವ ಅಂತ ಹೇಳೋದಕ್ಕಿಂತ ಎಲ್ಲೋ ಒಂದು ಕಡೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಅಣ್ಣ ಸ್ಥಾನದಲ್ಲಿ ನಿಂತು ನನ್ನ ಸರಿ ತಪ್ಪುಗಳನ್ನೆಲ್ಲವನ್ನೂ ಕೂಡ ತಿದ್ದಿ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನನ್ನ ಜೊತೆ ನಿಂತ್ಕೊಂಡು, ಎಲ್ಲೋ ಒಂದು ಕಡೆ ನನಗಿಂಥದ್ದು ಬೇಕು ಅಂತ ಹೇಳಿದಾಗ ನಮ್ಮ ತಂದೆಯವರು ಅದನ್ನು ಕೊಡಿಸಲಿಲ್ಲ ಅಂದರೆ ನಮ್ಮ ಭಾವವರಾದರೂ ಕದ್ದು ಮುಚ್ಚಿನಾದರೂ ಕರ್ಕೊಂಡೋಗಿ ನನಗೆ ಕೊಡಿಸಿದ್ದಾರೆ. ಅಂತಹ ಒಂದು ದೇವರ ಸ್ವರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಬಾಬಾರವ್ರನ್ನ ನಾನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ. ನಮ್ಮ ಅಕ್ಕನ ಗಂಡ ಅಂತ ಹೇಳೋದಕ್ಕೆ, ನನ್ನ ಭಾವ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಅವ್ರ ಹೆಸರನ್ನು ಕೂಡ ಹೇಳ್ತೀನಿ, ಮನು ಸರ್ ಅಂತ ಹೇಳಿ, ನಾನು ಅವ್ರನ್ನ ಹಾಗೆ ಕರಿತೀನಿ, ಮನು ಗುಂಡೂರಾವ್ ಅವರು ಅಂತ ಹೇಳಿ ನಮ್ಮ ಭಾವರವರು. ಅವರಿಗೆ ನಾನು ಯಾವತ್ತೂ ಕೂಡ ಆಭಾರಿ ಅಂತ ಹೇಳ್ತೀನಿ. ಇನ್ನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ನಿಮ್ಮ ಶ್ರೀನಿವಾಸ್ ಶರ್ಮನ ಮೇಲೆ ಇದೇ ರೀತಿ ಇರಲಿ ಅಂತ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಶ್ರೀನಿವಾಸ್ ಶರ್ಮ ಅವರ ಹುಟ್ಟುಹಬ್ಬ, ಹಾಗಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ವಿಶೇಷ ಅತಿಥಿಗಳು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. KR ಪುರಂನಿಂದ ರಮೇಶ್ ಬಾಬು ಅವರು ಮತ್ತು ಅವರ ಕುಟುಂಬದವರು. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬುರವರು ನಮ್ಮ ಭಾಳ ಚಿರಪರಿಚಿತರೇ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಕೊಟ್ವಿ ನಾವು. ಮೈಸೂರಿನ ಒಬ್ಬ ವ್ಯಕ್ತಿಗೆ ಕಿಡ್ನಿ ಫೈಲ್ಯೂರ್ ಆಗಿ ಅವರು ಎಲ್ಲವೂ ಸಹಿತ ಆ ಕಿಡ್ನಿ ಸಮಸ್ಯೆಯಿಂದ ನರಳುತ್ತಾ ತನ್ನ ಜೀವನದ ಆ ಕ್ಷಣಗಳು ಭಾಳ ನೋವಿನಿಂದ ಇದೆ ಅಂತ ಅವರು ಕರೆ ಮಾಡಿ ಹೇಳಿದಾಗ, ಇಂತಹ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದಷ್ಟು ಸಹಾಯಸ್ತವನ್ನು ನೀಡುವಂತಹ ಯಾರಾದರೂ ಪುಣ್ಯಾತ್ಮರು ಮುಂದೆ ಬನ್ನಿ ಅಂದಾಗ ಆಗ ಬಂದು ನಿಂತಂಥವರು ನಮ್ಮ ರಮೇಶ್ ಬಾಬುರು. ಅದರಿಂದ ನನಗೆ ಭಾಳ ಸಂತೋಷ. ಯಾಕೆಂದರೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸಿ ನಾವಿದ್ದೀವಿ ನಿಮ್ಮ ಜೊತೆ, ನೀವು ಮಾಡುವ ಕಾಯಕದಲ್ಲಿ ನಾವು ಏನೋ ಕೈ ಸೇರಿಸ್ತೀವಿ ಅಂತ ಓಡಿ ಬರ್ತಾರಲ್ಲ, ಇಂತಹ ಅಣ್ಣ ತಮ್ಮಂದರಿಂದಲೇ ನನಗೆ ಒಂದಷ್ಟು ಆನೆಬಲ ಅಂತಂದರೂ ತಪ್ಪಲ್ಲ. ಯಾಕೆಂದರೆ ಎಲ್ಲವೂ ನನ್ನ ಕೈಯಿಂದ ಅಂತೂ ಕೊಡೋ ಶಕ್ತಿ ನನಗೆ ಇಲ್ಲದಿದ್ದರೂ ಕೊಡೋ ಪುಣ್ಯಾತ್ಮರು ಒಬ್ಬೊಬ್ಬರನ್ನ ಹಿಡಿದು ಇಂತಹ ಸಮಸ್ಯೆಗಳನ್ನ ನೋಡಿ, ಅವತ್ತು ಅವ್ರ ಸಮಸ್ಯೆ ಇರ್ಬೋದು, ಮತ್ತೊಬ್ಬರ ಸಮಸ್ಯೆ ಇರ್ಬೋದು, ನಾನು ತಿಳಿದ ಮಟ್ಟಿಗೆ ಒಂದು 8 ರಿಂದ 10 ಜನಕ್ಕೆ ಇಂತಿಂಥ ಸಮಸ್ಯೆಗಳಿದೆ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರ ಮನೆ ಬಾಗಿಲಿಗೆ ಅವ್ರ ಶಕ್ತಿಯಾನುಸಾರ ಅವ್ರ ವಸ್ತುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅವತ್ತು ಅವ್ರು ಕೊಟ್ಟದ್ದು ಸಹಿತ ಚೆಕ್ 5 ಲಕ್ಷ ರೂಪಾಯಿ ನನ್ನ ಮುಂದೆನೇ, ಅದು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಿರ್ತಕ್ಕಂಥ ಕಾರ್ಯಕ್ರಮನೇ. ಅಂದರೆ ಒಂದು ನಿಸ್ವಾರ್ಥ ಮನಸ್ಸಿನಿಂದ ಇನ್ನೊಬ್ಬರ ಆರೋಗ್ಯ ಗುಣ ಆಗಬೇಕು. ಯಾಕೆಂದರೆ ಮನುಷ್ಯ ಬದುಕುವಷ್ಟು ದಿವಸ ಆರೋಗ್ಯಕರವಾಗಿರಬೇಕು, ಚೆನ್ನಾಗಿರಬೇಕು, ಭಗವಂತ ನಮಗೆ ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಗುಣ ಇದೆಯಲ್ಲ, ಈ ಕುಟುಂಬಕ್ಕೆ ಯಾವತ್ತೂ ದೇವರು ಇನ್ನಷ್ಟು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಒಳ್ಳೆಯ ಯಶಸ್ಸಾಗಲಿ. ಭಗವಂತ ಇವ್ರು ಕೊಟ್ಟರಲ್ವ, ಇವ್ರು 4 ಜನಕ್ಕೆ ಹಂಚೋದು, ಅದಕ್ಕೆ ಇವ್ರಿಗೆ ಕೊಡೋವಂಥದ್ದಾಗಲಿ, ಕೊಡೋ ಮನಸ್ಸಿರೋರಿಗೆ ಕೊಟ್ಟರೆ 4 ಜನಕ್ಕೆ ಅನುಕೂಲ. ಅದು ನಮ್ಮ
ನಮ್ಮ ಶ್ರೀನಿವಾಸ್ ಶರ್ಮಾ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು. ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಗುರೂಜಿಯವರು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಮ್ಮದು ಗುರೂಜಿದು ಒಂದು 10 ವರ್ಷದ ಸಂಬಂಧ, ಒಂದು 10 ವರ್ಷದಿಂದ ಪರಿಚಯ. ಏನೇ ವ್ಯವಹಾರ ಇದ್ದರೂ ಏನೇ ಇದ್ದರೂ ಅವ್ರ ಹತ್ರ ಕೇಳಿದರೆ ನಾವು ಮಾಡಲ್ಲ. ಆದರೂ ನಾವು ಶ್ರೀನಿವಾಸ್ ಶರ್ಮಾ ಇಷ್ಟು ಬೆಳೆದಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ. ಯಾಕೆಂದರೆ ನಮ್ಮ ಕಣ್ಮುಂದೆ ಮಗು ಥರ ಆಟ ಆಡ್ತಾಯಿದ್ರು. ಏನಪ್ಪ ಇಷ್ಟು ಬೇಗ ಬಂದುಬಿಟ್ರಲ್ಲ ಇವರು ಇಲ್ಲಿಗೆ, ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ವಿ. ಬಟ್ ಈಗ ನೋಡಿದ್ರೆ ಪರ್ವತ ಆಗಿಬಿಟ್ಟಿದ್ದಾರೆ. ಅವ್ರು ಮಾಡೋ ಒಂದು ಕಾರ್ಯಕ್ರಮಗಳು, ಅವ್ರು ಎಲ್ರಿಗೂ ಕೊಡ್ತಾರೋ ಸಜೆಷನ್ನು ತುಂಬ ಚೆನ್ನಾಗಿದೆ. ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅನ್ನೋದು ಒಂದು ಪದ್ಧತಿ ಇದೆ, ಅದೇ ಥರ ಆಗಿದೆ. ನಮ್ಮ ಗುರೂಜಿಗಳ ಆಶೀರ್ವಾದ, ಗುರೂಜಿಗಳ ಮಾರ್ಗದರ್ಶನ, ಅದರಲ್ಲಿ ತುಂಬ ಅವ್ರ ತಂದೆಗೆ ತಕ್ಕ ಮಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಅನ್ನಿಸ್ತಾ ಇರಲಿಲ್ಲ, ಏನು ಈ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬಂದ್ರಲ್ಲ ಹೆಂಗೆ ಯಾಕೆ ಅಂತ. ನೋಡ್ತಾ ಇದ್ದರೆ ಅವ್ರ ತಂದೆಗಿಂತ ಜಾಸ್ತಿ ಆಗಿದ್ದಾರೆ. ಗುರೂಜಿ ಬೇಜಾರು ಮಾಡ್ಕೋಬೇಡಿ, ನೀವು ನಿಮಗಿಂತ ಜಾಸ್ತಿ ಇದ್ದಾರೆ. ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರ ಮನೆಗೆ ಹೋದರೆ ನಮ್ಮನ್ನು ಯಾವ ಥರ ನೋಡ್ಕೊತಾರೆ ಅಂದರೆ ನೆಂಟರ ಥರ. ಇವರು ತಾಯಿ ಇದ್ದಾರಲ್ಲ ಜಯಮ್ಮ ಅಂತ, ಅವ್ರು ಯಾವತ್ತೂ ಅನ್ನಪೂರ್ಣೇಶ್ವರಿ, ಯಾವತ್ತೂ ನಮ್ಮನ್ನು ಊಟ ಇಲ್ದಿರ ಕಳಿಸಲ್ಲ, ಯಾವತ್ತೇ ಹೋಗಲಿ ಏನೇ ಆಗಲಿ. ಅಷ್ಟು ಚೆನ್ನಾಗಿದೆ ಸಂಬಂಧ. ಇದೇ ಥರ ನಮ್ಮ ಶ್ರೀನಿವಾಸ ಶರ್ಮಾ ಅವರು ಚೆನ್ನಾಗಿ ಬೆಳೀಲಿ, ಒಳ್ಳೆ ಕೀರ್ತಿ ತರಲಿ, ತಂದೆ ತಾಯಿಗೆ ತಕ್ಕ ಮಗ ಅನ್ಸ್ಕೊಂಡಿದ್ದಾರೆ, ಇನ್ನೂ ಅನ್ಸ್ಕೊಳ್ಳಿ, ಇನ್ನೂ ಸ್ವಲ್ಪ ದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಏನೇ ಆದರೂ ಮಗ ಯಾವುದೇ ಮಟ್ಟಕ್ಕೆ ಬೆಳೆದರೂ ಮೊದಲು ಸಂತೋಷ ಪಡದೆ ತಂದೆ ತಾಯಿ. ನನಗೆ ಅವನು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿ ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡೋದು ಅದು ಸಾಮಾನ್ಯವಾದ ಮಾತಲ್ಲ. ಅಂತಹ ಒಂದು ದೊಡ್ಡ ಜವಾಬ್ದಾರಿತ್ವಂತ ಸ್ಥಾನ. ಅದು ಈಗಲೂ ಸಹಿತ ನಾನು ಅವನ್ನ ಎಷ್ಟು ದಿನದಲ್ಲಿ ಮಾತಾಡಿದ್ರೆ 2ರಿಂದ 3 ನಿಮಿಷನೇ ಮಾತು, ನಾನು ಜಾಸ್ತಿ ಮಾತಾಡೋದಿಲ್ಲ. ಆದರೆ ನನ್ನ ಮಾತೇನಿದ್ರು ಆ 2ರಿಂದ 3 ನಿಮಿಷನೂ ಅವನು ಎಲ್ಲಿ ಟ್ಯೂನ್ ಮಾಡಬೇಕು, ಎಲ್ಲಿ ತಿದ್ದಬೇಕು, ಎಲ್ಲಿ ವ್ಯತ್ಯಾಸ ಇದೆ, ಅವನಲ್ಲಿ ಹಾಕೋ ಪ್ರತಿ ಹೆಜ್ಜೆನೂ ವಾಚ್ ಮಾಡ್ತಾ, ನೋಡಿ ಇಲ್ಲಿ ಮುಳ್ಳಿದೆ, ಇಲ್ಲಿ ಹೀಗಿದೆ, ಇದು ಈ ಥರ ಹೆಜ್ಜೆ ಹಾಕೋಕೆ ಇಲ್ಲಿ ಹೀಗೆ ನಡಿಬೇಕು. ಅದರಲ್ಲಿ ನೀನು ಮಾಡೋ ತಪ್ಪುಗಳನ್ನು ಬರೀ ಅವನ ತಪ್ಪುಗಳನ್ನ ಎಣಿಸ್ತಾ ಇರ್ತೀನಿ ವಿನಃ ಒಂದು ದಿವಸಕ್ಕೂ ಅವನಿಗೆ ಬೆನ್ನು ತಟ್ಟಿದ್ದ ದಿನ ಅಲ್ಲೇ ನಾನು. ಯಾಕೆಂದರೆ ಅವನು ಬರೀ ತಪ್ಪುಗಳನ್ನೇ ಹುಡುಕೋದು. ನಾನು ನೀನು ಇಂಥ ತಪ್ಪೇ ಮಾಡ್ತಾ ಇದೆಯಾ, ಇದನ್ನೇ ಮಾಡ್ತಾ ಇದೆಯಾ, ಇದನ್ನು ತಿದ್ದುಕೋಬೇಕು, ಇದನ್ನು ತಿದ್ದಬೇಕು, ಇದು ತಿದ್ದಬೇಕು, ಅದು ತಿದ್ದಿ ಈ ಮಟ್ಟಕ್ಕೆ ಬಂದಿದ್ದಾನೆ. ಆದರೂ ಇದು ಸಾಲದು. ನನ್ನ ಮನಸ್ಸಲ್ಲಿ ಇನ್ನೂ ಗೆದ್ದಿಲ್ಲ, ಅವನು ಇನ್ನೂ ಗೆಲ್ಲಬೇಕು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಆಗಮನ ಬಹಳ ಸಂತೋಷ ಆಯಿತು. ಹಾಗೆ ನಿಮ್ಮ ಕಾಯಕ ಇನ್ನೂ ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ. ಗೋಲ್ಡನ್ ನಮ್ಮನ್ ಮಾಲೀಕರು ಇವರು, ಕೋಲಾರ ರೋಡಲ್ಲಿ. ಬಹಳ ಸಂತೋಷ ಆಯಿತು. ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸ್ಲಿಕ್ಕೆ ಆಗಮಿಸಿದ್ರಿ. ಬನ್ನಿ, ಇಲ್ಲಿ ಬನ್ನಿ, ಇಬ್ಬರು ಬನ್ನಿ, ದೇವತಾ ಇಬ್ಬರು ಬನ್ನಿ. ಅಮ್ಮ ಶಾಂಭವಿ, ಒಳ್ಳೇದಾಗಲಿ. ಇನ್ನು ಭಾಳ ಸಂತೋಷ ಆಯಿತು. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಮಗೆ ಅವಕಾಶ ಕೊಟ್ಟರಲ್ಲ, ಅದು ನಮ್ಗೆ ತುಂಬ ಸಂತೋಷ. ಇದು ಜಿ ಕನ್ನಡ ಮಹರ್ಷಿ ವಾಣಿ ಕಾರ್ಯಕ್ರಮ. ಇದು ನಿಮ್ಮ ಮನೆಯಲ್ಲಿ ನಡೆಯೋ ಕಾರ್ಯಕ್ರಮ. ಅದರಿಂದ ಹೌದು, ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂತಹದ್ದು. ಅದರಿಂದ ಈ ಕಾರ್ಯಕ್ರಮದ ಉದ್ದೇಶನೂ ಹಾಗೆ. ಈಗ ಬರ್ತಿರ್ತಕ್ಕಂತಹ ಭಾನುವಾರದ ಸಂಚಿಕೆ ಇದು ಮತ್ತಷ್ಟು ವಿಭಿನ್ನವಾದಂಥ ರೀತಿ ಇರತಕ್ಕಂಥದ್ದು. ಈ ಭಾನುವಾರದ ಸಂಚಿಕೆಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇರ್ತಕ್ಕಂಥದ್ದು ಇಷ್ಟೇ. ಪ್ರಶ್ನೆ ಅವರು ನೋಡುವಾಗ ಯಾರೊಬ್ಬರ ಪ್ರಶ್ನೆ ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಉತ್ತರವನ್ನು ಕೊಡುವಂತಹ ಕಾಯಕಲ್ಪ ಆ ದಿವ್ಯ ವನಸಿರಿ ನಡೆಸ್ತಾ ಇದೆ. ಆ ವನಸಿರಿಯಿಂದ ನಿಮ್ಮೆಲ್ಲರ ಒಂದು ಜೀವನದಲ್ಲಿ ಒಂದು ಬೆಳಕಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಇವತ್ತು ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡಿ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಏಕದಂತಾಭ್ಯಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 27/3/2023 ಸೋಮವಾರ, ಸೃಷ್ಟಿ ರೋಹಿಣಿ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರ್ತಕ್ಕಂಥದ್ದು
ಅಗೋ ಈಗೋ ಅಂದರೆ ಇನ್ನೇನು ರಾಮನವಮಿ ಹತ್ತಿರದಲ್ಲಿರ್ತಕ್ಕಂಥದ್ದು. ಯುಗಾದಿ ಆದ ನಂತರ ಬರ್ತಕ್ಕಂಥದ್ದೇ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ರಾಮನವಮಿ. ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ರಾಮನವಮಿ ಸಡಗರ ಸಂಭ್ರಮ ಈಗಾಗಲೇ ಎಲ್ಲ ಕಡೆಯೂ ಸಹಿತ ವಿಶೇಷವಾಗಿ ರಾರಾಜಿಸ್ತಾ ಇದೆ. ಇಷ್ಟೇ ಆದರೂ ಇದು ರಾಮರಾಜ್ಯ. ಸಂಪೂರ್ಣವಾಗಿ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹವನ್ನು ಪಡೀಲಿಕ್ಕೆ ಇರತಕ್ಕಂಥ ವಿಶೇಷವಾದಂಥ ದಿನ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದು ಸಂತೋಷ ಏನಪ್ಪ ಅಂದರೆ ಶ್ರೀನಿವಾಸ್ ಶರ್ಮರವರ ಹುಟ್ಟುಹಬ್ಬದ ಆಚರಣೆಯೂ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಿತ ಅದಕ್ಕೆ ವಿಶ್ ಮಾಡೋರಿದ್ದೀರಿ, ಮಾಡ್ತಾ ಇದ್ದೀರಿ, ನಮಗೆ ಬಹಳ ಸಂತೋಷ. ಆದರೆ ಕರೆ ಸಿಕ್ಕಾಗ ಒಂದಷ್ಟು ಮಾತಾಡಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದು. ಕರೆ ಸಿಗೋದೇ ಸ್ವಲ್ಪ ಕಷ್ಟ ಅನ್ನಿಸುವಂತಹ ಪರಿಸ್ಥಿತಿ ಈಗ ಆಗಿರ್ತಕ್ಕಂಥದ್ದು. ಸಮಯದ ಅಭಾವನೂ ಭಾಳಷ್ಟು ಇರತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇವತ್ತಿನ ಕಾಯಕವನ್ನು ಸಹಿತ ನಾವು ಮರೆಯೋಕ್ಕಾಗದಿರತಕ್ಕಂಥದ್ದು. ಕಾಯಕವ ಕರೆಕ್ಟಾಗಿ ಕ್ರಮಬದ್ಧವಾಗಿ ಇರತಕ್ಕಂಥ ಆವತ್ತಿನ ಕಾಯಕವನ್ನು ಅವತ್ತು ಮಾಡಲೇಬೇಕು, ಅದು ಜವಾಬ್ದಾರಿ. ಹಾಗಾಗಿ ಮೊದಲು ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬಹುದು. ಆದರೂ ವಾರದ ಮೊದಲ ದಿವಸ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಇವತ್ತಿನ ಕಾಯಕವನ್ನು ಪ್ರಾರಂಭಿಸಿದ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಏನು ಬೇಕಾದರೂ ಕಾರ್ಯಸಿದ್ಧಿ ಆಗುತ್ತೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾದ್ರಿಂದ ವೃಷಭಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಲೇಬೇಕು. ಯಾಕೆಂದರೆ ಮನಸ್ಸು ಹುಚ್ಚು ಕುದುರೆ ಥರ, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಎಲ್ಲೋ ಎಳ್ಕೊಂಡು ಹೋಗ್ತಿರುತ್ತೆ. ಆದರೆ ಅದಕ್ಕೊಂದು ಕಡಿವಾಣ ಹಾಕಿ ಜೋಪಾನವಾಗಿ ಕಾಪಾಡ್ಕೋಬೇಕಾದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅದು ಆದ್ಯ ಕರ್ತವ್ಯ. ಯಾಕೆಂದರೆ ಓದು ಮನಸ್ಸನ್ನು ಎಲ್ಲೆಂದ್ರೆ ಅಲ್ಲಿ ಹರಿಬಿಟ್ರೆ ಅಲ್ಲಿ ವ್ಯತ್ಯಾಸ ಆಗಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗೂ ಒಂದು ಕಡಿವಾಣ ಹಾಕಿದ್ರೆ ಅದರಿಂದ ಸಾಕಷ್ಟು ಒಳಿತಾಗಬಹುದು. ಆ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗಲಿ. ಆದರೆ ಮನಸ್ಸು ಮಾತ್ರ ಅತಿಯಾದಂಥ ಚಂಚಲತೆ ಆಗದಿರೇ ಇರಲಿ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡಬೇಕಾದ್ದು ಮತ್ತೊಂದು ಕೆಲಸ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ ನಿಮ್ಮ ಜನ್ಮದಾತೆಯ ಒಂದು ಪ್ರಾರ್ಥನೆ ಮಾಡಿಕೊಂಡು ಜನ್ಮದಾತೆಯ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿ ಮಾಡಬೇಕು. ಮಾಡುವಂತಹ ಕೆಲಸಗಳಲ್ಲೇ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಏನು ಮನಸ್ಸಲ್ಲಿ ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಗೆ ಮತ್ತಷ್ಟು ಅನುಕೂಲವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅದು ಸರಿಸುಮಾರು ಮಧ್ಯಾಹ್ನ 12ರ ನಂತರ ಸಿಗ್ತಕ್ಕಂತಹ ಅದೃಷ್ಟ ರೇಖೆಗಳು ಸಾಕಷ್ಟು. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಹನಿ ನೀರು ಹಾಕ್ಕೊಂಡು ಕಡಲೆಬೇಳೆ ಮತ್ತು ಒಂದು ಹನಿ ನೀರು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಶತ್ರುಗಳು, ಇರ್ತಕ್ಕಂಥ ದೋಷಗಳು, ಬರುವಂಥ ಯಾವುದೇ ಒಂದು ಗಂಡಾಂತರಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ಸಮಾಧಾನವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಮಾಡುವ ಕೆಲಸ ಯಶಸ್ಸಾಗುತ್ತೋ ಇಲ್ವೋ, ಅಥವಾ ಸರಿಯಾದ ಸಮಯಕ್ಕೆ ನಾವು ಉದ್ಯೋಗಕ್ಕೆ ಹೊರಡಲಿಕ್ಕೆ ಆಗುತ್ತೋ ಇಲ್ವೋ. ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದೇ ಆದರೂ ಸಹಿತ ನಿಮ್ಮ ಮನಸ್ಸು ದೃಢವಾದ ಸಂಕಲ್ಪ ಇರಬೇಕು. ಹೊರಡುವ ಕಾಯಕ ಸರಿಯಾದ ಸಮಯಕ್ಕೆ ಇರಬೇಕು. ಅಂತಹ ಒಂದು ಕ್ರಮವನ್ನು, ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಭಸ್ಮವನ್ನಾಗಲಿ, ಗಂಧವನ್ನಾಗಲಿ ಅಥವಾ ಕುಂಕುಮವನ್ನಾಗಲಿ ಹಣೆಗೆ ಧಾರಣೆ ಮಾಡಿಕೊಂಡು ತದನಂತರ ತಾವು ಆಚೆ ಹೊರಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗರ್ಜನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ಸಮಸ್ಯೆಗಳಿಗೆ ಅಥವಾ ಮತ್ತೊಬ್ಬರ ಇರ್ತಕ್ಕಂಥ ಸಮಸ್ಯೆನ ಹೋಗಲಾಡಿಸಲಿಕ್ಕೆ ನಿಮ್ಮ ಚಿಂತನೆ ಮಾಡುವಂಥ ರೀತಿ ಇವತ್ತು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ತಾವು ತೆಗೆದುಕೊಳ್ಳುವಂತಹ ತೀರ್ಮಾನ ನಿರ್ಣಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ಮಧ್ಯಾಹ್ನ 2ರಿಂದ 4 ಗಂಟೆ 12 ನಿಮಿಷದವರೆಗೂ ಬಹಳ ಒಳ್ಳೆ ಕಾಲ ಇರ್ತಕ್ಕಂಥದ್ದು, ಒಳ್ಳೆ ಸಮಯ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಫಲ ಸಾಕಷ್ಟು ಅಭಿವೃದ್ಧಿಯತ್ತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಒಳ್ಳೆಯದಾಗತ್ತೆ, ಒಳ್ಳೆ ಫಲಗಳೂ ಇದೆ. ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥ ಸಿದ್ಧಿ ಇದೆ. ಜೊತೆಗೆ ಅಂದುಕೊಂಡಷ್ಟು ಲಾಭವಿದೆ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕನ್ಯಾ ರಾಶಿಯವರು ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಈಶಾನ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ಶ್ರೀನಿವಾಸ್ ಶರ್ಮಾ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಕರೆಯೊಂದು ಸಿದ್ಧವಾಗಿದೆ. ಮಂಗಳೂರಿನಿಂದ ಪ್ರಿಯಾ ಅವರು ಈಗ ಕರೆ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಆರಾಮ್, ನೀವ್ ಹೇಗಿದ್ದೀರಾ? ಆರಾಮ್, ಮಾತಾಡಿ. ಆಯ್ತು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಹಬ್ಬದ ಶುಭಾಶಯಗಳು ಗುರುಜಿ. ಥ್ಯಾಂಕ್ ಯು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ಸರಿ ಗುರುಜಿ, ನಿಮ್ಮ ಭಾರಿ ಸಂತೋಷ ಆಯ್ತು ಮಂಗಳೂರಿಂದ ಕರೆ ಮಾಡಿದೆ. ಬರ್ಲಿ ಎಂದು ಆಶಿಸ್ತೇನೆ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಆನಂದ್ ಗುರುಜಿ ಅವರ ಆಶೀರ್ವಾದ ಸದಾ ಇರ್ಬೇಕು. ಹಾಗೆ ಮಂಗಳೂರಿಂದ ಕರೆ ಮಾಡಿದ್ದೀರಿ. ಮಂಗಳೂರಿನಲ್ಲಿರ್ತಕ್ಕಂಥ ಶಕ್ತಿ ದೇವತೆಗಳು ಹಾಗೆ ಆ ಭಾಗದಲ್ಲಿ ಪ್ರಸಿದ್ಧಿಯಾಗಿ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ್ನು ಹೊಡೆದೋಡಿಸ್ತಿರ್ತಕ್ಕಂತಹ ಕೊರಗಜ್ಜನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ತಾವು ಸಾಧ್ಯವಾದರೆ ಇವತ್ತು ಕೊರಗಜ್ಜನಲ್ಲಿ ಒಂದು ಬೇಡಿಕೆ, ಒಂದು ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸಿ. ಶ್ರೀನಿವಾಸ್ ಶರ್ಮನಿಗೆ ಮತ್ತಷ್ಟು ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ, ಒಳ್ಳೆ ವಿದ್ವತ್ತಾಗಲಿ. ಆತನ ನಾಲಿಗೆ ಮೇಲೆ ಸದಾಕಾಲ ನುಡಿಯುವ ಪ್ರತಿಯೊಂದು ಮಾತು ಕೊರಗಜ್ಜನ ಅನುಗ್ರಹದಿಂದ ಮತ್ತಷ್ಟು ಜನಗಳ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಆ ಕೊರಗಜ್ಜನ ಅನುಗ್ರಹದಿಂದ ಸಿಗಲಿ ಅಂತ. ಸರಿ ಗುರುಜಿ, ಒಳ್ಳೆಯದಾಗಲಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮತ್ತು ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಕ್ಕಾಗಿ ಕರೆ ಮಾಡಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ಮತ್ತೊಂದು ವಿಶೇಷ ಕರೆ ಸಿದ್ಧವಾಗಿದೆ. ಬನ್ನಿ ಹಾಗಿದ್ರೆ ಮಾತಾಡ್ಸೋಣ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಲಕ್ಷ್ಮಿ? ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಮಾತಾಡಿ. ಹಲೋ. ಹಲೋ. ಸಿನಪ್ಪ, ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ವಾಯ್ಸು ಇಲ್ಲಿಂದ ಚಿರುಪರಿತವಾಗಿದೆ, ಇದು ಗೊತ್ತಾಯ್ತು. ಚೆನ್ನಾಗಿ ಬೆಳಿ, ಇನ್ನಷ್ಟು ಸಮೃದ್ಧಿಯಾಗಿ ಇದಾಗ್ಲಿ, ನಿನ್ನ ಭವಿಷ್ಯ ಇನ್ನೂ ಉಜ್ವಲವಾಗಿ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಹೆಸರು ಮೀರಿಸ್ತಾ ಇದ್ಯಾ, ಇನ್ನಷ್ಟು ಮೀರಿಸು. ಆಯ್ತು. ಅಪ್ಪನಿಗಿಂತ ಎತ್ತರವಾಗಿ ಬೆಳಿ ಅನ್ನೋದೇ ಖುಷಿ. ಹೌದು. ಇದೇ ಸಂದರ್ಭದಲ್ಲಿ ತಾತ ಇದ್ದಿದ್ರೆ ಇನ್ನಷ್ಟು ಖುಷಿ ಆಗ್ತಿತ್ತು. ಅಜ್ಜಿ ತಾತ ಇದ್ದಿದ್ರೆ ಹೌದು, ಅವ್ರ ಆಶೀರ್ವಾದ ಸದಾ ಇರುತ್ತೆ. ಹೌದು. ಅಪ್ಪನ ಅಮ್ಮನ ಮಾತನ್ನ ಕೇಳು, ಇನ್ನಷ್ಟು ಉಜ್ವಲವಾಗಿ ಬೆಳಿ. ಆಯ್ತು. ಈಗ ಮಾತಾಡ್ತಾ ಇರೋರು ನನ್ನ ಅತ್ತೆ. ಭಾರಿ ಸಂತೋಷ ಆಯ್ತತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆಪ್ಪ, ಓಕೆ, ಚೆನ್ನಾಗಿರು. ಆಯ್ತತ್ತೆ. ಎಲ್ಲ ಅತ್ತೆ ಅಂದ್ರು ಆ ಮುದ್ದಾಗಿ ಪ್ರೀತಿಯಾಗಿ ಎಲ್ಲರೂ ಆಡಿಸಿ ಬೆಳೆಸಿರೋದಲ್ಲ. ಅವರು ಹಲೋ ಅಂದಾಗ, ಸೀನಪ್ಪ ಅಂದಾಗ್ಲೇ ಒಳ್ಳೇದಾಗಿ. ಈಗ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದಾರೆ ಮಾಲೂರಿನಿಂದ ಸಮಾಜ ಸೇವಕರು ಆಗಿರುವಂತಹ ಹೂಡಿ ವಿಜಯ್ ಕುಮಾರ್ ಅವರು ಮತ್ತು ಅವರೊಂದಿಗೆ ಆಗಮಿಸಿದ್ದಾರೆ ಸುರೇಶ್ ಕುಮಾರ್ ಅವರು ಕೂಡ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊನ್ನೆಷ್ಟೇ ಹೂಡಿ ವಿಜಯ್ ಕುಮಾರ್ ಅವರು ಕೊಲ್ಲಾಪುರ ಶ್ರೀ ಕ್ಷೇತ್ರ
ನಮ್ಮ ಮಾಲೂರು ಪರವಾಗಿ, ನಮ್ಮ ಮಾಲೂರು ತಾಲೂಕಿನ ಜನತೆ ಪರವಾಗಿ, ನಮ್ಮ ಇವತ್ತು ಶ್ರೀನಿವಾಸ ಗುರೂಜಿ ಅವರ ಒಂದು ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದ ಪರವಾಗಿ ನಮ್ಮ ಮಾಲೂರು ಪರವಾಗಿ ಜನರ ಪರವಾಗಿ ತಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಗುರೂಜಿ. ಭಗವಂತ ಒಳ್ಳೇದು ಮಾಡಲಿ. ತಾವು ಅಂದ್ಕೊಂಡಿರೋದಂಥ ಜನರಿಗೆ ಒಳ್ಳೆಯ ಸಂದೇಶಗಳು ಕೊಡ್ತೀರಾ, ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ತಾವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮಾಲೂರು ಪರವಾಗಿ ತಮಗೆ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀನಿ ಗುರೂಜಿ. ಸಂತೋಷ. ಗುರೂಜಿ. ಬಹಳ ಅದ್ಭುತವಾದಂಥ ಚಿಕ್ಕದಾಗಿ ಚೊಕ್ಕಟವಾಗಿ ಏನೇ ಆದರೂ ಸಮಾಜ ಸೇವೆ ಮಾಡ್ತಾ ತನ್ನ ತಾನು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಸೇವೆ ಮಾಡೋರಿಗೆ ನಿಮ್ಮ ಬಾಯಲ್ಲಿ ಬರುವ ಮಾತೇ ಹಾಗೆ. ಓಡಿ ವಿಜಯಕುಮಾರ್ ಅಂದರೆ ಅವರ ಹಾಗಿದ್ದಾರೆ. ಮೊನ್ನೆ ಅಷ್ಟೇ ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ದೇವಿ ಮುಂದೆ ನೀವು ಮಾಡ್ತಿರುವಂತಹ ಸೇವೆ ನಿಮಗೆ ಒಳ್ಳೆಯದಾಗಲಿ ಅಂದಾಗ ಆ ತಾಯಿ ಕೊಟ್ಟಂತಹ ಪ್ರಸಾದವನ್ನು ನೋಡಿ ಕಣ್ತುಂಬಿಸ್ಕೊಂಡಿದ್ದಂಥ ಜನ ಲಕ್ಷಾಂತರ ಜನ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಒಂದೊಂದು ಕ್ಷೇತ್ರಗಳಿಗೆ ಹೊರಡಬೇಕಾದ್ರೆ ಒಬ್ಬೊಬ್ಬರು ಸಹಾಯಕ್ಕೆ ಬೇಕೇ ಬೇಕು. ನಮಗೆ ಆಯಾ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿದೇವರನ್ನ ನೋಡಿಸ್ಬೇಕಾದ್ರೆ ಒಬ್ಬೊಬ್ಬರು ನಮ್ಮ ಜೊತೆಯಲ್ಲಿ ಬಂದಾಗಲೇ ಇಂತಹ ಧರ್ಮ ಕಾರ್ಯಗಳು ನಡೀತಕ್ಕಂಥದ್ದು. ಇಂತಹ ನಿಟ್ಟಿನಲ್ಲಿ ಓಡಿ ವಿಜಯಕುಮಾರ್ ಅವರು, ಸುರೇಶ್ ಅವರು, ಇವರೆಲ್ಲರೂ ನಮ್ಮ ಒಬ್ಬರು ಇಂತಹ ಧರ್ಮ ಕಾರ್ಯಕ್ಕೆ ಸದಾಕಾಲ ನನ್ನೊಂದಿಗೆ ನಿಂತಿದ್ದರಿಂದಲೇ ಇದೆಲ್ಲ ನಡ್ಕೊಂಡು ಬರ್ತಾ ಇದೆ. ಹಾಗೆ ಇವತ್ತು ತಮ್ಮ ಆಗಮನ ನನಗೆ ಬಹಳ ಸಂತೋಷ. ಒಳ್ಳೆಯದಾಗಲಿ. ನಿಮ್ಮ ಹಾಕುವ ಪ್ರತಿ ಹೆಜ್ಜೆಯು ಒಳ್ಳೆಯ ಯಶಸ್ಸಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ. ಮಾರಿಕಮ್ಮ ತಾಯಿ ಒಳ್ಳೇದು ಮಾಡುತ್ತೆ ಗುರೂಜಿ. ಆ ತಾಯಿ ಬಹಳ ಶಕ್ತಿ. ಮಾರಿಕಾಂಬ, ಮಾಲೂರಲ್ಲಿ ಮಾರಿಕಾಂಬ ಅಂದರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಎರಡು ಬಂಡೆಗಳಲ್ಲಿ ಮೂಡಿರ್ತಕ್ಕಂಥದ್ದು. ತುಂಬ ಸಂತೋಷ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಜಿ ಬಂದರೆ ಸುರೇಶ್ ಜಿ ಅವ್ರ ಪಕ್ಕದಲ್ಲಿ ಇರಲೇಬೇಕು. ಅವರ ನಾವು ಮರೆಯೋ ಹಾಗೇ ಇಲ್ಲ. ರೈಟ್ ಹ್ಯಾಂಡ್ ಅಂತ. ಒಳ್ಳೆದಾಗಲಿ. ವೀಕ್ಷಕರೇ, ಈಗ ರಾಜರಾಜೇಶ್ವರಿ ನಗರದಿಂದ ವೀಣಾ ಅವರು ಕರೆ ಮಾಡಿದ್ದಾರೆ ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ. ಹಾಗಾಗಿ ಬನ್ನಿ ಹಾಗಿದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ಆರಾಮಿದ್ದೀನಿ. ಶುಭಾಶಯ ತಿಳಿಸ್ಲಿಕ್ಕೆ ಕರೆ ಮಾಡಿದ್ದೀರಿ ನೀವು? ಎಸ್ ಮೇಡಮ್. ಶ್ರೀ ಆನಂದ್ ಗುರುಜಿಯವರಿಗೆ ಅನಂತ ಅನಂತ ನಮನಗಳನ್ನ ಅರ್ಪಿಸುತ್ತಾ, ನಿಮ್ಮ ಸುಪುತ್ರರಾದ ಶ್ರೀನಿವಾಸ್ ಶರ್ಮಾ ಗುರುಗಳಿಗೂ ಸಹ ಅನಂತ ನಮನಗಳನ್ನ ಅರ್ಪಿಸುತ್ತಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ಒಂದು ಮಹಿಳಾ ಸ್ವಸಹಾಯ ಸಂಘಗಳ ವತಿಯಿಂದ ನಾನು ಅರ್ಪಿಸ್ತಾ ಇದ್ದೀನಿ ಗುರುಗಳೇ. ಭಾರಿ ಸಂತೋಷ, ಭಾರಿ ಸಂತೋಷ. ಹಾಗೆ ಒಂದು ನೀವು ಮನೋಗತ ಶಾಸ್ತ್ರದ ವಿಚಾರವಾಗಿ ಪ್ರತಿನಿತ್ಯ ಹೇಳ್ತಾನೆ ಇರ್ತೀರಾ. ನಾನು ಒಂದೇ ಒಂದು ವಾಕ್ಯದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನಿಮ್ದು. ಎಲ್ಲಿವರೆಗೆ ಒಂದು ಹಡಗು ಸಮುದ್ರದ ನೀರನ್ನ ತನ್ನಲ್ಲಿ ನುಂಗಲು ಬಿಡುವುದಿಲ್ವೋ ಅಲ್ಲಿವರೆಗೂ ಇಡೀ ಸಮುದ್ರದ ನೀರು ಹಡಗನ್ನ ಮುಳುಗಿಸಲು ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಎಲ್ಲಿವರೆಗೂ ನಾವು ನಕಾರಾತ್ಮಕ ಚಿಂತನೆಗಳಿಗೆ ನಮ್ಮಲ್ಲಿ ಪ್ರವೇಶಿಸಲು ಅನುಮತಿಯನ್ನ ಕೊಡೋದಿಲ್ವೋ ಅಲ್ಲಿವರೆಗೆ ನಾವು ಜೀವನದಲ್ಲಿ ಸೋಲನ್ನೇ ನೋಡಲ್ಲ ಎನ್ನೋ ಮಾತು ಪ್ರತಿ ಮನೋಗತ ಶಾಸ್ತ್ರದಲ್ಲಿ ನಮ್ಮಲ್ಲಿ ಸದಾ ಸಕಾರಾತ್ಮಕ ಮನೋಭಾವನೆಯನ್ನ ತುಂಬುವ ನಿಮ್ಮ ಈ ಒಂದು ಕೆಲಸಕ್ಕೆ ತುಂಬಾ ಆಭಾರಿಯಾಗಿದ್ದೇವೆ ಗುರುಗಳೇ. ಭಾರಿ ಸಂತೋಷ. ಅಮೂಲ್ಯವಾಗಿರ್ತಕ್ಕಂಥ ಮಾತನ್ನ ಹಾಡಿದ್ದೀರಿ. ನಿಜಕ್ಕೂ ನನ್ನ ಮನಮುಟ್ಟಿರ್ತಕ್ಕಂಥದ್ದಿದೆ. ತಾಯಿ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೂ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥ ಹಾಗೂ ನಿಮ್ಮ ಅಡಿಯಲ್ಲಿರ್ತಕ್ಕಂಥ ಆ ಒಂದು ಮಹಿಳಾ ಸಂಘಕ್ಕೂ ಕೂಡ ತಾಯಿ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ನಿಮ್ಮ ಮಹಿಳಾ ಸಂಘದ ಅಡಿಯಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನೆಮ್ಮದಿಯಾಗಿ ಕೂತು ಒಂದು ತುತ್ತು ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಾಯಿ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ಒಳ್ಳೆದಾಗಲಿ. ಭಾರಿ ಸಂತೋಷ ಆಯ್ತು. ಇನ್ನು ರಾಶಿ ಫಲದ ಕಡೆ ಗಮನ ಹರಿಸೋಣ. ಕಾಯಕ ಮುಖ್ಯ. ಬಸವಣ್ಣವರು ಹೇಳಿದ್ದಾರೆ, ಏನೇ ಮಾಡಿದ್ರು ಕಾಯಕವನ್ನು ಮರಿಬಾರದು. ಹೌದು, ಹಾಗೆ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಭಗವಂತನ ಕೃಪೆ ಇದೆ. ಹಾಗಾಗಿ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ಆಚೆಗೆ ಹೊರಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮತ್ತಷ್ಟು ಜವಾಬ್ದಾರಿಯುತವಂಥ ಸ್ಥಾನ, ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆಲ್ಲವೂ ಸಹಿತ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಹೆಚ್ಚಿನ ಫಲ ಸಿದ್ಧಿಯಾಗುವಂಥ ರೀತಿ ಇರಲಿ. ಗಣಪತಿಯ ಅನುಗ್ರಹವನ್ನು ಪಡೆದು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಅನುಗ್ರಹವನ್ನು ಪಡೆಯಿರಿ. ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ತಾವು ಕಾಣ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಲಾಭಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗಫಲ ಇದೆ. ಇವತ್ತು ತಾವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಏನೇ ಕಾಯಕವನ್ನು ಮಾಡಬೇಕಾದ್ರೂ ಒಂದಷ್ಟು ಗೌಪ್ಯತೆ ಕಾಪಾಡಿಕೊಳ್ತಕ್ಕಂಥದ್ದು. ಅಂದರೆ ರಹಸ್ಯವಾಗಿ ಮಾಡುವ ಕೆಲಸ ಶೀಘ್ರ ಫಲವಾಗುತ್ತೆ. ರಹಸ್ಯವನ್ನು ಬಿಟ್ಟು ಮತ್ತೇನೋ ಹೇಳ್ಕೊಂಡು ಹೋದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾವುದೇ ಕಾಯಕ ಮಾತಾಡಿ ಹೇಳಬಾರ್ದು. ಅಂದರೆ ಕೆಲಸ ಮಾಡೋದಕ್ಕಿಂತ ಮುನ್ನ ಇಂಥದ್ದು ಮಾಡ್ತೀನಿ ಅನ್ನೋದಕ್ಕಿಂತ ಕೆಲಸವನ್ನು ಮಾಡಿದಾದ ನಂತರ ಆ ಕೆಲಸವನ್ನು ಪ್ರತಿಬಿಂಬಿಸಬೇಕು. ಆಗ ಮಾಡೋದ್ರಿಂದ ಧನುರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಈಗಾಗಲೇ ತಾವು ಮಾಡ್ತಿರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಲಾಭವಿರ್ತಕ್ಕಂಥದ್ದು, ಹಾಕುವ ಹೆಜ್ಜೆಯಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಮಧ್ಯಾಹ್ನ ಸರಿಸುಮಾರು 2ರಿಂದ 4:20 ಮಧ್ಯದಲ್ಲಿ ನೀವು ಕೇಳುವಂಥ ಒಂದು ಸುವಾರ್ತೆ ಅಂದರೆ ಒಂದು ಒಳ್ಳೆಯ ಸುದ್ದಿ ಕೇಳ್ತಕ್ಕಂಥದ್ದು ಅಥವಾ ಒಂದು ಅಭಿವೃದ್ಧಿಯಂತೆ ನಡೀತಕ್ಕಂಥದ್ದು. ಇವತ್ತು ನಿಮ್ಮ ಚಿಂತನೆ ಏನಿದೆಯೋ ಆ ಚಿಂತನೆಗೆ ಮತ್ತಷ್ಟು ಪೂರಕವಾಗಿ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹಾಗೇ ಕೊಡ್ತಕ್ಕಂಥದ್ದು. ಆ ಕೊಡುವಂಥ ಕಾಲವನ್ನು ನಾವು ಸ್ವಾಗತಿಸುವಂಥ ರೀತಿ ಇದೆಯಲ್ಲ, ಅದು ದೇವತಾ ಪ್ರಾರ್ಥನೆಯಿಂದಲೇ ಸರಿ. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಕಾಣುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಆದರೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಂತ ಬಂದರೂ ಆ ಸಮಸ್ಯೆನ ಅಲ್ಲಿಂದಲೇ ದೂರ ಮಾಡ್ಕೊಳ್ಬೇಕು, ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕು. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವತಾ ಪ್ರಾರ್ಥನೆ. ಕುಲದೇವರ ಅನುಗ್ರಹವನ್ನು ಪಡೆಯಿರಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಮತ್ತು ಇದರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಶುಭ ಸಂಧ್ಯಾಕಾಲ ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕು. ಚಿಂತನೆ ಮಾಡಿದಷ್ಟು ಚಿಂತಿಸಿದಷ್ಟು ಲಾಭವನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ಪ್ರಧಾನವಾಗಿ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದಾದರೆ ಮತ್ತಷ್ಟು ಅದೃಷ್ಟವನ್ನು ಈಸಿಯಾಗಿ ತಾವು ಸಿದ್ಧಪಡಿಸ್ಕೊಳ್ಬೋದು. ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾಗರಾಜ್ ಅವರು ಮತ್ತು ಶ್ರೀಲಕ್ಷ್ಮಿ ಅವರು ಮೈಸೂರು ರೋಡಿಂದ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದಾರೆ. ಅವರನ್ನ ಕೂಡ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನೇ ಆದರೂ ಕೇಕ್ ತಗೊಂಡಿದ್ದಾರೆ, ಪ್ರೀತಿ ವಿಶ್ವಾಸ ಸಂಪಾದನೆ. ನಾಗರಾಜರವರು ಅವರೇ ಸ್ವತಃ ಅವರ ವಾಸ್ತುಗೃಹದಲ್ಲೇ ತಯಾರು ಮಾಡುವಂಥ ಕೇಕ್ ಅದು. ಹೌದು ಅಲ್ವಮ್ಮ? ನೀವೇ ನಿಮ್ಮ ಸ್ವಾಸ್ಥ್ಯದಲ್ಲಿ ಮಾಡಿದ್ದೀರಿ, ಅದು ಬಹಳ ಸಂತೋಷ. ಅದಕ್ಕೆ ಮಹರ್ಷಿವಾಣಿ ಜಿ ಕನ್ನಡ ಹೆಸರನ್ನು ಹಾಕಿದ್ದೀರಿ. ಚೆನ್ನಾಗಿದೆ. ಇನ್ನೊಂದು ಚೂರಂಗನೆ ತಡೆ, ಕೇಕ್ ಬೀದೋಗ್ಬಾರ್ದು. ಇಲ್ಲ ಬಿದ್ದೋಗಲ್ಲ. ಹಾಂ, ಸಾಕು. ನೀವೇನೋ ಮಾಡೋಕ್ಕೋ ಏನೋ ಅಭ್ಯಾಸ ಮಾಡಬಾರ್ದು. ಕಷ್ಟಪಟ್ಟು ಮಾಡ್ಕೊಂಬಂದ್ಯಾ. ಹಾಕಿ ಶಾಲಾಕಿ.
ಕೊಟ್ಟಿರೋಂಥದ್ದು. ಹೌದು, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನನ್ನ ಹುಟ್ಟುಹಬ್ಬದ ಸಂಭ್ರಮ ತಾವೆಲ್ಲರೂ ಕೂಡ ಇಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಯಾರೆಲ್ಲ ಕಾರ್ಯಕ್ರಮಕ್ಕೆ ಕರೆ ಸಿಗಲಿಲ್ಲ, ನನಗೆ ಶುಭಾಶಯಗಳನ್ನು ಕೋರಬೇಕು ಅಂತಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೇನೆ. ಹಿರಿಯರ ಆಶೀರ್ವಾದ ಸದಾ ನನ್ನ ಮೇಲೆ ಇದೇ ರೀತಿ ಇರಬೇಕು. ಕಿರಿಯರ ಆಶೀರ್ವಾದ ಕಿರಿಯರಿಗೆಲ್ಲರಿಗೂ ಕೂಡ ನನ್ನ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇನ್ನು ಕೇಕನ್ನು ಕಟ್ ಮಾಡೋದು ನಮ್ಮ ಸಂಪ್ರದಾಯ ಅಲ್ಲ, ಆದರೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಎಲ್ಲಿಯ ಕತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಜಕ್ಕೂ ಬಹಳ ಸಂತೋಷ ಆಗ್ತಾಯಿದೆ. ತಂದೆಯವರ ಆಶೀರ್ವಾದ ನಾಡಿನ ಸಮಸ್ತ ಜನತೆಗೂ ಕೂಡ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರ ಹೃದಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿಯ ಅನುಗ್ರಹ, ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಸಾರ್ಥಕತೆಯ ಬದುಕನ್ನು ಕಂಡಾಗ ಭಗವಂತ ಕೊಡ್ತಕ್ಕಂತಹ ಅದೃಷ್ಟವು ಭಗವಂತ ಆತನ ಆಶೀರ್ವಾದ ಆಗ್ತಕ್ಕಂಥ ರೀತಿ ಇದು. ಹಾಗೆ ಈ ಕಾಯಕ ಅದ್ಭುತವಾದಂತಹದ್ದು, ಜೊತೆಗೆ ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು. ತನ್ನ ವಿದ್ಯೆಯಿಂದ ಸಮಾಜಕ್ಕೆ ಒಳಿತಾಗಬಹುದಾಗಿದ್ದರೆ ಆ ಸಮಾಜವೇ ಒಂದು ಸ್ಥಾನಮಾನವನ್ನು ಅನ್ನು ಗೌರವವನ್ನು ಸಲ್ಲಿಸುತ್ತೆ ಎಂಬತಕ್ಕಂಥದ್ದಕ್ಕೆ ಇದು ಸಾಕ್ಷಿ. ಹಾಗಾಗಿ ಶ್ರೀನಿವಾಸ್ ಶರ್ಮಾ ಹಾಕಿ ಬಂದಿರತಕ್ಕಂಥ ಹೆಜ್ಜೆ ಸತತ 1 ವರ್ಷ ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ನಡ್ಕೊಂಡು ಬಂದಿದೆ. ಹಾಗೆ ಮುಂಬರ್ತಕ್ಕಂಥ ದಿನದಲ್ಲಿ ಮತ್ತಷ್ಟು ಪ್ರಬರ್ಧಮಾನಕ್ಕೆ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತಾ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಮತ್ತೊಮ್ಮೆ ವಿದ್ಯೆ ಜ್ಞಾನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾನುವಾರದ ಸಂಚಿಕೆಯಲ್ಲಿ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳಿಗೆ ಸಂಬಂಧಪಟ್ಟಂಥ ರೀತಿ ಒಂದು ಅದ್ಭುತಕರವಾದಂತಹ ವಿಶೇಷವಾದಂತಹ ವಿದ್ಯೆಯಿಂದ ನಿಮ್ಮ ಮನಸ್ಸನ್ನು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು, ನಿಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರವನ್ನು ಮನೋಗತ ಪ್ರಶ್ನಾತಂತ್ರದಲ್ಲಿ ಶ್ರೀನಿವಾಸ್ ಶರ್ಮಾರವರಿಂದ ಭಾನುವಾರದಂದು ನೀವು ತಿಳ್ಕೊಳ್ಬಹುದು. ಅದಕ್ಕಾಗಿ ಭಾನುವಾರದಂದು ಏನು ಪ್ರದರ್ಶನ ಆಗುತ್ತೆ, ಆ ವನಸಿರಿ ಪ್ರದರ್ಶನ ಕಾಲವನ್ನು ತಾವು ಹೇಗೆ ಸಂಕಲ್ಪ ಮಾಡ್ಕೋಬೇಕು, ಯಾವ ಪ್ರಕಾರ ನೀವು ಅನುಷ್ಠಾನ ತಂದ್ಕೊಳ್ಬೇಕು, ಅದರಿಂದ ನಿಮಗೆ ಏನು ಒಳಿತು ಎಂಬತಕ್ಕಂಥದ್ದನ್ನು ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ಹುಟ್ಟುಹಬ್ಬಕ್ಕೆ ಶ್ರೀನಿವಾಸ್ ಶರ್ಮನಿಗೆ, ನನ್ನ ಮಗನ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ವಿಶ್ ಮಾಡಿದಿರಿ, ಯಾರೆಲ್ಲ ನಿಮ್ಮ ಮನಸ್ಸಲ್ಲೊಂದು ಒಳ್ಳೆಯದಾಗಲಿ ಅಂತ ನೀವು ಹರಸಿ ಆಶೀರ್ವದಿಸಿ. ಹಿರಿಯರ ಆಶೀರ್ವಾದ ಶ್ರೀನಿವಾಸ್ಗಿರಲಿ, ಹಿರಿಯರಿಗೆ ಪುಟ್ಟ ಮಕ್ಕಳಿಗೆ ಶ್ರೀನಿವಾಸನ ಅನುಗ್ರಹನೂ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ.